ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ and welcome to my YouTube channel. ಗುಡ್ ನ್ಯೂಸ್ ಏನು ಗೊತ್ತಾ? ಇಷ್ಟರಲ್ಲಿ ತುಂಬಾ ಜನ ನೋಡಿದೀರಾ, ಬಟ್ ನಾನಾಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿನಲ್ಲಿ ಇದೀಗ 25,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ತುಂಬಾನೇ ಖುಷಿ ಅನ್ಸುತ್ತೆ. ನಾನು ಶುರು ಮಾಡಿ 1 ವರ್ಷ ಆಯ್ತು. ಏಪ್ರಿಲ್ ಮುಗಿಯುವಷ್ಟರಲ್ಲಿ 25,000 ಆಗಿದೆ. ಅಂದ್ರೆ 1 ಇಯರ್ ಅಲ್ಲಿ 25,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಗೆ ನಾನೊಂದು ಡಿಫ್ರೆಂಟ್ ರೀತಿನಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಲೈಫ್ ಅಲ್ಲಿ ಯಾವತ್ತೂ ನಾನು ಅಪ್ಪ ಅಮ್ಮನ್ಗೆ ಅಡುಗೆ ಮಾಡಿದ್ದೇ ಇಲ್ಲ. ಸೊ ಈ ಖುಷಿಗೆ ಒಂದು ಸ್ಪೆಷಲ್ ಅಡುಗೆನ ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ಕೇಳ್ತಾ ಇದ್ರಿ, ನಿಮಗೆ ನನ್ನ ಕೈ ರುಚಿಯ ಒಂದು ರೆಸಿಪಿ ಬೇಕಿತ್ತು ಅನ್ನೋದು. ಸೊ ಆ ರೆಸಿಪಿ ನಿಮ್ಗೂ ಸಿಗುತ್ತೆ ಈ ವಿಡಿಯೋದಲ್ಲಿ. ತಪ್ಪದೆ ಪೂರ್ತಿ ವಿಡಿಯೋನ ಕೊನೆ ತನಕ ನೋಡ್ತೀರಾ ಅಲ್ವಾ? ಏನು ಮಾಡ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಟೊಮೆಟೊ ಕಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ತುಂಬ ಈರುಳ್ಳಿ ಇದೆ, ಇದನ್ನೆಲ್ಲ ಹೆಚ್ಕೋತಾ ಇದ್ದೀನಿ. ಅಮ್ಮನಿಗೆ ಯಾವ ಕೆಲಸನೂ ಕೊಡಬಾರ್ದು, ಅವರಿಂದ ಹೆಲ್ಪ್ ತಗೋಬಾರ್ದು ಅಂತ A to Z ಏನೆಲ್ಲ ಬೇಕು ಇದು ಮಾಡೋದಕ್ಕೆ ಅದನ್ನು ನಾನೇ ಮಾಡ್ತಾ ಇದ್ದೆ. ಆ ದಿನ 25,000 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ಗೆ ಫಸ್ಟ್ ಟೈಮ್ ನಾನು ನನ್ನ ಲೈಫ್ ನಲ್ಲಿ ಅಪ್ಪ ಅಮ್ಮನ್ಗೆ ಅಡುಗೆ ಮಾಡ್ತಾ ಇದ್ದೀನಿ. ಸೊ ಅಡುಗೆಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಪೆಷಲ್ ಆಗಿರ್ಬೇಕಲ್ವಾ. ಸೊ ಚಿಕನ್ ಬಿರಿಯಾನಿಗೆ ಯಾವ ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ. ಇದು ಸ್ಪೆಷಲ್ ಚಿಕನ್ ಬಿರಿಯಾನಿ ಆಗಿರುತ್ತೆ. ಸೊ ಐಟಮ್ಸ್ನೆಲ್ಲ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಬಿರಿಯಾನಿ ಮಾಡೋದಕ್ಕೆ ಇಷ್ಟೊಂದು ಐಟಮ್ಸ್ ಬೇಕು, ಒಂದೊಂದಾಗೆ ಹೇಳ್ತೀನಿ ಕೇಳಿ. ಎಣ್ಣೆ, ಹಾಲು, ತುಪ್ಪ, ಚಕ್ಕೆ, ಏಲಕ್ಕಿ, ಬಡಸೊಪ್ಪು, ಕೇಸರಿ, ಹಾಗೆಯೇ ಲವಂಗ, ಉಪ್ಪು, ಅರಿಶಿನ, ಕೊತ್ತಂಬರಿ ಪೌಡರ್ ಅಂದರೆ ಕೊರಿಯಾಂಡರ್ ಪೌಡರ್, ಹಾಗೆಯೇ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಜೀರಿಗೆ ಪೌಡರ್, ಚಿಲ್ಲಿ ಪೌಡರ್, ಹಾಗೆಯೇ ಮೊಸರು, ನಿಂಬೆಹಣ್ಣಿನ ನೀರು ಆ್ಯಂಡ್ ಶುಂಠಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಂಡ್ ಗ್ರೀನ್ ಚಿಲ್ಲಿ, 6ರಿಂದ 7 ಈರುಳ್ಳಿ, ಹಾಗೆಯೇ ಒಂದು 4ರಿಂದ 5 ಮೀಡಿಯಮ್ ಟೊಮ್ಯಾಟೊ ಆ್ಯಂಡ್ ಚಿಕನ್ ಫ್ರೆಶ್ ಆಗಿರಬೇಕು. ಎಲ್ಲ ಐಟಮ್ಸ್ ತುಂಬಾ ಫ್ರೆಶ್ ಆಗಿರಬೇಕು. ಶುರು ಮಾಡೋಣ. ಪ್ರತಿಯೊಂದು ನಾನೇ ಮಾಡಿದ್ದು A to Z ಅನ್ನೋದು ಪ್ರೌಡ್ ಅನ್ನಿಸ್ತಾ ಇದೆ. ಎಣ್ಣೆ ಆದಮೇಲೆ ತುಪ್ಪ ಹಾಕಿದೆ. ತುಪ್ಪ ಹಾಕಿದ ತಕ್ಷಣ ಗೋಡಂಬಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹೇಗೆ ಕಾಣಿಸ್ತಾ ಇದೆಯಲ್ಲ, ತುಪ್ಪದಲ್ಲಿ ಗೇರ್ ಬೀಜ ಫೈನಲಿ ಫ್ರೈ ಆಯಿತು. ನಾನು ಅಮ್ಮನ ಜೊತೆ ಮಾತಾಡ್ತಾ ಇದ್ನಲ್ಲ, ಸ್ವಲ್ಪ ಬ್ರೌನಿಷ್ ಕಲರೇ ಆಯಿತು. ನೀವು ಬೇಕಿದ್ರೆ ಒಂದು ಸ್ವಲ್ಪ ಕಮ್ಮಿ ಫ್ರೈನೇ ಮಾಡ್ಬೋದು. ಅದಕ್ಕೆ ನಾನಿವಾಗ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ತುಂಬಾ ತೆಳುವಾಗಿ ಕಟ್ ಮಾಡಬೇಕು, ಆವಾಗ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಇದನ್ನು ಇವಾಗ 2 ಪಾರ್ಟಾಗಿ ಡಿವೈಡ್ ಮಾಡ್ತೀನಿ. ಒಂದು ಸ್ವಲ್ಪನ ಫ್ರೈ ಆದಮೇಲೆ ತೆಗೆದಿಡ್ತೀನಿ. ಅದನ್ನು ಆಮೇಲೆ ಗಾರ್ನಿಷಿಂಗಿಗೆ ಯೂಸ್ ಮಾಡ್ಕೋತೀನಿ. ಈರುಳ್ಳಿ ಫ್ರೈ ಮಾಡೋದು ಅಂತ ಹೇಳೋದು ಒಂದು 20 ನಿಮಿಷ ಇದಕ್ಕೆ ಬೇಕು ಅಲ್ವಾ ಬಿರಿಯಾನಿ ಮಾಡೋದ್ರಲ್ಲಿ. ನೀವು ಫ್ರೆಶ್ ಆಗಿರೋ ಚಿಕನ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡ್ರೆ ಬಿರಿಯಾನಿಯ ರುಚಿ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ನಾನು ಸ್ವಲ್ಪ ಸ್ಲೋ ಆಗೇ ಕುಕಿಂಗ್ ಮಾಡ್ತೀನಿ, ಯಾಕಂದರೆ ನನಗೆ ನೀಟಾಗಿ ತುಂಬಾ ರುಚಿಯಾಗಿ ಆಗಬೇಕು. ಆ್ಯಂಡ್ ನನಗೆ ಫುಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ವಾ. ಸೊ ಟೈಮ್ ತಗೊಂಡು ಆರಾಮದಲ್ಲಿ ಮಾಡ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟಾರು ಬೇಕಾಯ್ತು ಗೊತ್ತಾ ನನಗೆ ಬಿರಿಯಾನಿ ಮಾಡೋದಕ್ಕೆ. ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅನ್ನ ಮಾಡಿ ಈ ಚಿಕನ್ ಗ್ರೇವಿ ಮಾಡೋದಕ್ಕೆ ಟೋಟಲ್ ಟೈಮ್ ನನಗೆ ಬೇಕಾಗಿರೋದು ಎಷ್ಟು ಅಂತ ಕೊನೆಯಲ್ಲಿ ಹೇಳ್ತೀನಿ. ಇದಕ್ಕೆ ಫ್ರೆಶ್ ಪೀಸಸ್ ಚಿಕನ್ ಹಾಕಬೇಕು. ಯಾವಾಗಲೂ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ನೆನಪಿರಲಿ, ಫ್ರೆಶ್ ಆಗಿರೋ ಚಿಕನ್ ಇದ್ದರೆ ರುಚಿ ಇನ್ನಷ್ಟು ಚೆನ್ನಾಗಿರುತ್ತೆ. 1 ವಾರ ಹಳೆ ಚಿಕನ್ ಹಾಕಿದ್ರೆ ಆ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಚಿಕನ್ ಒಂದು ಸ್ವಲ್ಪ ಅದ ರೀತಿಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ, ಜೀರಿಗೆ ಪೌಡರ್ ಇದನ್ನೆಲ್ಲ ಹಾಕಬೇಕು. ಇದನ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಚಿಕನ್ನಲ್ಲಿ ಇದೆಲ್ಲ ಎಳ್ಕೊಳ್ಳೋ ಥರ.
ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿದ್ದೀನಿ. ಆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದನ್ನು ಮಿಸ್ ಮಾಡಿದೆ. ಆಮೇಲೆ ಗ್ರೀನ್ ಚಿಲ್ಲಿನೂ ಹಾಕಿದ್ದೀನಿ. ಕಟ್ ಮಾಡಿರುವ ಟೊಮೆಟೊನೂ ಇದಕ್ಕೆ ಹಾಕಿ, ನೀರಂತೂ ಹಾಕೋದಕ್ಕೆ ಹೋಗಬೇಡಿ ಬಿಕಾಸ್ ಅದಾಗೆ ನೀರು ಬಿಟ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಅದೊಂದು ಸ್ವಲ್ಪ ಕುದೀಲಿ. 90% ತನಕ ಬೆಂದ ಮೇಲೆ ಇದು ರೆಡಿ ಆಗುತ್ತೆ. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಈರುಳ್ಳಿ ಒಂದು ಸ್ವಲ್ಪ ಎತ್ತಿಡ್ತೀನಿ, ಯಾಕಂದರೆ ಅದನ್ನು ರೋಸ್ಟ್ ಮಾಡಬೇಕು. ಇದನ್ನು ಈ ಥರ ರೋಸ್ಟ್ ಮಾಡ್ತೀನಿ. ಇನ್ನು ಒಂದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಗರಿ ಗರಿ ಬರೋ ಥರ ಬಾಸ್ಮತಿ ರೈಸ್ನ ಅರ್ಧ ಗಂಟೆ ಮುಂಚೆನೇ ಒಳ್ಳೆ ನೀರಿನಲ್ಲಿ ನೆನೆಸಿದ್ವಿ. ಅದೇ ನೀರನ್ನ ಉಪಯೋಗಿಸಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಬಡಿಸೊಪ್ಪು ಎಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರ್ಸೋದಕ್ಕೆ ಇಟ್ವಿ. ತುಪ್ಪನೂ ಹಾಕಬೇಕು, ಯಾಕಂದರೆ ರೈಸ್ ಗರಿ ಗರಿ ಆಗಿರಬೇಕಲ್ವ. ಇಲ್ಲಿ ತನಕ ಮಾಡಿರೋ ಬಿರಿಯಾನಿಯಲ್ಲಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಬಿರಿಯಾನಿನೇ. ಆ್ಯಂಡ್ ಇನ್ನು ಖುಷಿ ವಿಚಾರ ಏನು ಅಂದರೆ, ಇಂತಹ ಒಂದು ಅದ್ಭುತವಾದಂಥ ರೆಸಿಪಿನ ನಾನು ನನ್ನ ಅಪ್ಪ ಅಮ್ಮನಿಗೆ ಮಾಡಿಕೊಟ್ಟಿರೋದು ಅಂತ ಮೊದಲನೆಯ ಬಾರಿಗೆ. ಅರ್ಧ ಗಂಟೆ ನೆನೆಸಿರುವಂಥ ಬಾಸ್ಮತಿ ರೈಸ್ನ ಹಾಕಿದಾಯಿತು. ಕುದೀತಾ ಇದೆ ರೈಸ್ ಅಂದಮೇಲೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ರೈಸ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇದೀಗ ರೆಡಿಯಾಗಿರುವಂಥ ಥಿಕ್ ಗ್ರೇವಿ ಮೇಲೆ ಈ ಥರ ರೈಸ್ನ ಬಿಡಿಯಾಗಿ ಹಾಕಬೇಕು. ಇಲ್ಲಿಗೆ ಮುಗಿಯಲ್ಲ, ಯಾಕಂದರೆ ಇದನ್ನು ದಮ್ ಕೊಟ್ಟರೆ ಅದರ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಒಂದು ಹೆವಿ ಬಾಟಮ್ ಪ್ಯಾನ್ನ ತಗೊಂಡು ಇಟ್ವಿ. ಅದರ ಮೇಲೆ ಥಿಕ್ಕಾಗಿರುವಂಥ ಚಿಕನ್ ಗ್ರೇವಿ ಆ್ಯಂಡ್ ಬಾಸ್ಮತಿ ರೈಸ್ ಮಿಕ್ಸ್ ಇರುವಂಥ ಈ ಒಂದು ಬಾಣಲೆನ ಇಟ್ಟು ಅದ್ರ ಮೇಲೆ ಫುಲ್ ಕ್ರಿಸ್ಪಿ ಆಗಿರುವಂಥ ಈರುಳ್ಳಿನ ಹಾಕಿದ್ವಿ. ನನಗಂತೂ ಈ ಫ್ರೈಡ್ ಆನಿಯನ್ಸ್ ಅಂದರೆ ತುಂಬಾ ಇಷ್ಟ. ಅದೇ ಒಂದು ರುಚಿ ಕೊಡುತ್ತೆ ಬಿರಿಯಾನಿಯಲ್ಲಿ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಈರುಳ್ಳಿ ಕಟ್ ಮಾಡೋದಕ್ಕೆ. ಆ ಈರುಳ್ಳಿ ಬಿರಿಯಾನಿಯಲ್ಲಿ ಸಿಗುತ್ತಲ್ವ, ಅದರ ರುಚಿ ಅದ್ಭುತವಾಗಿರುತ್ತೆ. ಸೊ ಪಟ್ಟಿದ ಕಷ್ಟ ಎಲ್ಲ ಸಾರ್ಥಕ ಆಗುತ್ತೆ. ಅದಷ್ಟೇ ಅಲ್ಲದೆ ಅದಕ್ಕೆ ತುಪ್ಪನೂ ಹಾಕಬೇಕು. ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿದ್ದಾಯಿತು. ಇದಾದ ಮೇಲೆ ಮೊದಲನೇದಾಗಿ ಫ್ರೈ ಮಾಡಿರ್ತೀವಲ್ಲ ಗೋಡಂಬಿ, ಅದು ಇವಾಗ ಕೊನೆಯಾಗಿ ಉಪಯೋಗ ಬರುತ್ತೆ. ಅದನ್ನು ಗಾರ್ನಿಷಿಂಗಿಗೆ ಈ ಥರ ಚೆನ್ನಾಗಿ ಹಾಕಬೇಕು. ಇಷ್ಟ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ಆ್ಯಂಡ್ ಕೇಸರಿನ ಹಾಲಲ್ಲಿ ಮಿಕ್ಸ್ ಮಾಡಿದ್ನಲ್ಲ, ಅದನ್ನು ಹಾಕಿದ್ದಾಯಿತು. ಇದೀಗ ಅಮ್ಮ ದಮ್ ಮಾಡೋದಕ್ಕೆ ಅಂತ ಒಂದು ಬಟ್ಟೆ ಇಟ್ಟಿದ್ದಾರೆ. ಮಾಮೂಲಿ ಇಂಡಿಯನ್ ಸ್ಟೈಲಲ್ಲಿ ಯಾವ ರೀತಿಯಲ್ಲಿ ದಮ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಗೋಧಿ ಹಿಟ್ಟು ಎಲ್ಲ ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ ಅಲ್ವಾ. ಅಲ್ಯೂಮಿನಿಯಂ ಫಾಯಿಲ್ ಇರಲಿಲ್ಲ. ಸೊ ಬಟ್ಟೆ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಒಂದು ನೀರಿನ ಪಾತ್ರೆನ ಇಟ್ವಿ, ಹೆವಿ ಆಗಿರೋದು. 20 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಇಟ್ಟರೆ ಅದ್ಭುತವಾದಂಥ ಬಿರಿಯಾನಿ ರೆಡಿಯಾಗಿರುತ್ತೆ. ನಾವು ಮಾಡಿರುವಂಥ ಕ್ವಾಂಟಿಟಿಗಿಂತ ಅದು ಒಂದು ಸ್ವಲ್ಪ ಮೇಲೆ ಉಬ್ಬುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ಇದು ಅದ್ಭುತವಾಗಿಯೇ ದಮ್ ಆಗಿದೆಯಂತ. ಹೇಗೆ ಗರಿ ಗರಿ ಆಗಿದೆಯಲ್ವ, ಅದಕ್ಕೆ ಅಮ್ಮ ಸ್ಯಾಲಡ್ ಮಾಡಿದರು. ಇದೀಗ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ. ಅಂದರೆ ನಿಮಗೆ ಒಂದಂತೂ ಇಂಪಾರ್ಟೆಂಟಾಗಿ ಹೇಳಬೇಕು, ನೀರನ್ನು ದಯವಿಟ್ಟು ಹಾಕಬೇಡಿ, ಗ್ರೇವಿ ಬರಬೇಕು ಅಂತ. ಎಷ್ಟು ತಿಕ್ಕಾಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ. ಇದೀಗ ಊಟ ಕೂತಿದ್ದೀವಿ. ಅಪ್ಪ ಅಮ್ಮನ ಕೇಳೋಣ ಹೇಗಿದೆಯಂತ. ಬಿರಿಯಾನಿ ಏನು ಚಾತನಮ್ಮ? ಸೂಪರ್ ಆಗಿದೆ. ಲೈಫಲ್ಲಿ ನನ್ನ ಮಗಳು ಫಸ್ಟ್ ಟೈಮ್ ಬಿರಿಯಾನಿ ಮಾಡಿ ಕೊಟ್ಟಿದ್ದಾಳೆ, ತಿಂತಾ ಇದ್ದೀವಿ. ಸೂಪರ್ ಆಗಿದೆ ನಿಜಪ್ಪ, ನೋಡಿ ಸುಳ್ಳು ಪಂಡ್ರೆ ಒಳ್ಳೆ ನಿಜ, ತುಂಬಾ ಟೇಸ್ಟ್ ಆಗಿದೆ. ನೀವು ಮಾಡಿ, ಟ್ರೈ ಮಾಡಿ ನೀವು. ಏನು ಚಾತನ್ ಬಿರಿಯಾನಿ ಪಾಪ? ಟೇಸ್ಟ್ ಆಗಿದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನ ವಿಡಿಯೋ ಇಷ್ಟವಾಗಿರುತ್ತೆ. ಅಂಡ್ ಈ ರೆಸಿಪಿನ ಟ್ರೈ ಮಾಡಿ ನೀವು ತಪ್ಪದೇ ಹೇಳಬೇಕು ನಿಮಗೆ ಈ ರೆಸಿಪಿ ಇಷ್ಟವಾಯ್ತಾ ಇಲ್ವಾ ಅನ್ನೋದು. ಬಟ್ ಇಟ್ಸ್ ಅನ್ ಅಮೇಸಿಂಗ್ ರೆಸಿಪಿ, ಐ ಪ್ರಾಮಿಸ್, ಸರಿಯಾದ ರೀತಿನಲ್ಲಿ ಮಾಡಿದ್ರೆ. ಸೊ ಇದೀಗ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಹಲವಾರು ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಮೇ ಬಿ ಕೆಲವರಿಗೆ ನೆನಪಾಗಲ್ಲ ಅಂಡ್ ಟಾಪ್ ಆಫ್ ದ ಮೈಂಡ್ ಇರಲ್ಲ, ಕೆಲವೊಂದ್ಸತಿ ಮಿಸ್ ಹೊಡೆಯುತ್ತೆ. ಸೊ ಏನು ಮಾಡಬೇಡಿ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ವೀಕ್ಷಿತಾ ಪದ್ಮಶಾಲಿ ಅಂತ ಹುಡುಕಿದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಬರುತ್ತೆ. ಇದೀಗ ವೀಕ್ಷಿತಾ ದೀಪಕ್ ಗೌಡ ಕನ್ನಡ ವ್ಲಾಗ್ಸ್ ಆಗಿದೆಯಲ್ವಾ.
ಸೊ ಈ ತರ ಒತ್ತಿದ್ರೆ ಆಪ್ಷನ್ ನಿಮ್ಗೆ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಸಿಗುತ್ತೆ. ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕ್ಲಿಕ್ ಮಾಡಿ. ಅದ್ರ ಪಕ್ಕನೆ ಇಲ್ಲಿ ಬೆಲ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ತೋರಿಸುತ್ತೆ. ಆಲ್ ಅನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕುವಂತ ಪ್ರತಿ ಒಂದು ವಿಡಿಯೋಸ್ಗೆ ಫಸ್ಟ್ ನೋಟಿಫಿಕೇಶನ್ ನಿಮ್ ಫೋನಲ್ಲಿ ಬರುತ್ತೆ ಅಂಡ್ ಮಿಸ್ ಮಾಡದೆ ನೀವು ನೋಡ್ಬೋದು. ಇದೇ ರೀತಿ ನಿಮ್ಮ ಕನ್ನಡತಿಯನ್ನ ಪ್ರೋತ್ಸಾಹಿಸಿ, ವಿಡಿಯೋಸ್ ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್ and congratulations to all the 25,000 members. I'm super happy to say this again. Now 25,000 family member ಆಗಿದೀವಿ. Bye.